ತಾವೇನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀರಿ? ಇಲ್ಲ, ಈಗ KN ರಾಜಣ್ಣವರು ಕೂಡ ಇಲ್ಲಿ ನಮಗೆಲ್ಲ ಸ್ಪಂದನೆ ಇದ್ಬಿಟ್ಟು ಸಹಕಾರ ಮಾಡಿದರು. ಈಗ ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರದು ನಿನ್ನೆ ನಮಗೆ ಮಾಧ್ಯಮಗಳ ಮೂಲಕ, ದೃಶ್ಯ ಮಾಧ್ಯಮಗಳ ಮೂಲಕ ತಿಳಿದಿದೆ. ಸ್ವಾಗತ ಮಾಡ್ತೇವೆ. ಏಕೆಂದರೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧಿಕಾರ ಇದೆ. ಈಗಾಗಲೇ ಮಾನ್ಯ KN ರಾಜಣ್ಣ ಸಾಹೇಬರು ಹಲವಾರು ಸಂದರ್ಭದಲ್ಲಿ ಇಲ್ಲಿಂದ ನಮಗೆ ಬಿಡುಗಡೆಗೊಳಿಸಿ ಅಂತಲೂ ಕೂಡ ನೇರವಾಗಿಯೇ KDP ಮೀಟಿಂಗ್ಗಳು ಕೂಡ ಹೇಳಿದ್ದಾರೆ. ಅದರಂತೆ ಮಾನ್ಯ ಕೃಷ್ಣ ಬೈರೇಗೌಡರನ್ನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡಿದ್ದಾರೆ. ವೆಲ್ಕಮ್ ಮಾಡ್ತೀವಿ. ಅವರು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ದೃಷ್ಟಿನಲ್ಲಿ ನಮಗೆ ಪೂರ್ಣ ಸಹಕಾರ ಮಾಡ್ತಾರೆ ಅಂತಕ್ಕಂಥ ಪೂರ್ಣ ವಿಶ್ವಾಸ ಇದೆ. ಇಷ್ಟನ್ನು ಹೇಳ್ಬೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಕಳ್ಳತನ ಆಗಿದೆ ಅಂತೇಳಿ ಕಾಂಗ್ರೆಸ್ ಬೆಂಗಳೂರು ದೊಡ್ಡ ಮಟ್ಟದ ಇದು ಒಂಥರ ನನಗೂ ಕನ್ಫ್ಯೂಷನಲ್ಲಿ ಇದ್ದೀನಿ. ಯಾಕೆ ಅಂದರೆ ಈಗ ಕಳೆದ ಸಲ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗಳಿಸಿದೆ. 136 ಸ್ಥಾನಗಳನ್ನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಗಳಿಸಿದೆ. ಇದೊಂಥರ ನಂಗೆ ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಮಾನ್ಯ ರಾಜ್ಯ ಚುನಾವಣಾ ಆಯುಕ್ತರು ಇವತ್ತು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ನಿಖರವಾದಂಥ ಮಾಹಿತಿಯನ್ನು ಆಧರಿಸಿ ನಮ್ಗೆ ಅರ್ಜಿನ ಸಲ್ಲಿಸಿ ಅಂತ ಮಾನ್ಯ ಎಲೆಕ್ಷನ್ ಕಮಿಷನರು ಕೇಳಿದ್ದಾರೆ. ಅದು ಕೊಟ್ಟ ಮೇಲೆ ಪರಿಶೀಲನೆ ಮಾಡಿದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದಾದಮೇಲೆ PC ಮೋಹನ್ ಅವ್ರ ಸ್ಟೇಟ್ಮೆಂಟು ಕೂಡ ನೋಡಿದೆ. ಹಾಗೇನಾರು ಇದ್ದರೆ ಸರ್ವಜ್ಞ ನಗರದಲ್ಲೇ ಅವ್ರಿಗೆ ಹೇಗೆ ಲೀಡ್ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ಅಲ್ಲ, ಮಾಹಿತಿ ಪ್ರಕಾರ ಸಾಮಾನ್ಯವಾಗಿ ಅದೊಂಥರ ಎಲ್ಲೋ ಒಂದು ಕಡೆ ನನಗೆ ಈಗ ಆ ಥರ ಆದರೆ ತಮಿಳ್ನಾಡಲ್ಲೆಲ್ಲ BJPನೇ ಬಂದುಬಿಡ್ಬೋದಾಯಿತು. ಅಲ್ಲ, ನನ್ನ ತೆಲಂಗಾಣದಲ್ಲೂ ಕೂಡ BJP ಬಂದುಬಿಡ್ಬೋದಾಯಿತು. ಸುಮ್ಮನೆ ಯಾಕೆಂದರೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏಕೆಂದರೆ ಡೆಮೋಕ್ರಸಿ ಸೆಟಪ್ಪಲ್ಲಿ ಎಲೆಕ್ಷನ್ ಕಮಿಷನ್ಗೆ ತನ್ನದೇ ಆದಂಥ ಮಹತ್ವ, ಗೌರವ ಇದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಫೇರ್ ಆಗಿ ಉತ್ತಮ ಮತದಾನಗಳು ಇತ್ತೀಚಿನ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ, ವಿಶ್ವಾಸ ಇದೆ. ನಾನು ಅವರು ಪ್ರಶ್ನೆ ಮಾಡ್ತಿರೋದ್ರ ಬಗ್ಗೆ ನಾನು ಟೀಕೆ ಮಾಡಲಿಕ್ಕೆ ಹೋಗಲ್ಲ. ನನ್ನ ಪ್ರಶ್ನೆ ಏನು ಅಂದರೆ, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ಸೇ ಪಡೆದಿದೆ. ಹಾಗಾದರೆ ಬೇರೆ ರೀತಿ ಆಗ್ಬೋದಾಯ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಈಗ ಕಮಿಷನರ್ಗೆ ಅಧಿಕೃತವಾಗಿ ದಾಖಲೆ ಕೊಡಲಿ, ಏನು ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ನೈಜ ಹಕ್ಕಿದೆ. ಬಟ್ ಆದರೆ ಈಗ ಅವರು ರೈಟಿಂಗ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಅದರ ಮೇಲೆ ಎಲೆಕ್ಷನ್ ಕಮಿಷನ್ನು ಪರಾಮರ್ಶೆ ಮಾಡಿ ಅದೇನು ತೀರ್ಮಾನ ತಗೊಳ್ಳುತ್ತೆ. ಒಟ್ಟು ನಮ್ಮ ಡೆಮಾಕ್ರಸಿ ಸೆಟಪ್ಪಲ್ಲಿ ಒಂದೇ ಹೇಳ್ತಕ್ಕಂಥದ್ದು, ನಾವು ಎಲೆಕ್ಷನ್ ಕಮಿಷನ್ ಬಗ್ಗೆ ನಾವು ದೊಡ್ಡ ಗೌರವವನ್ನು ಮೊದಲಿಂದ ಇಟ್ಕೊಂಡ್ಬಂದಿದ್ದೇವೆ, ಈಗಲೂ ಕೂಡ ಇಟ್ಕೊಂಡಿದ್ದೇವೆ. ಅದಕ್ಕೆ ಯಾವುದೇ ರೀತಿಯಾದಂಥ ಇದಾಗಬಾರ್ದು ಅನ್ನೋ ನನ್ನ ಅಭಿಪ್ರಾಯ. ಕರ್ನಾಟಕದಲ್ಲಿ ಈ ರೀತಿ ಹೋರಾಟ ಶುರು ಮಾಡಿದ್ದಾರೆ ಸರ್. ರಾಹುಲ್ ಗಾಂಧಿ ಅವರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವರವರ ಭಾವನೆಗಳಿಗೆ ತಕ್ಕಂತೆ ಮಾತಾಡಿದ್ದಾರೆ. ಬಹುಶಃ ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾ ಇದ್ದಾವೆ. ಸ್ವಲ್ಪ ಇದನ್ನು ಬೇರೆ ರೀತಿ ತಿಳಿಸ್ಬೇಕು ಜನಕ್ಕೆ ಅನ್ನೋ ಭಾವನೆ, ಪೊಲಿಟಿಕಲಿ ರಾಜಕೀಯ ಉದ್ದೇಶ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ರಾಜ್ಯನೇ ಸಾಕ್ಷಿ ಇದೆ. ಈಗ ಸಾಮಾನ್ಯವಾಗಿ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಸಮೀಕ್ಷೆ ವರದಿ ಅಂತಲೇ ಕರ್ನಾಟಕ ರಿಸಲ್ಟ್ ಬಂದಿದೆ. ಸಾಮಾನ್ಯ ಎಲ್ಲ TVಗಳಲ್ಲೂ ಕೂಡ 115, 120, 135 ಇದೇ ಥರ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದರಂತೆಯೇ ಬಂದಿದೆ. ಅಲ್ಲಿ ಕೇಂದ್ರ ಸರ್ಕಾರ ಪ್ರಭಾವ ಬೀರಿದರೆ ಆ ಥರ ಏನೋ ಇದಾಗಿದ್ದರೆ ಇಲ್ಲಿ ಚುನಾವಣೆ ರಿಸಲ್ಟು ಬದಲಾವಣೆ ಆಗ್ತಿದ್ದೇನೋ ಅನ್ನೋ ಅಭಿಪ್ರಾಯ ಚರ್ಚೆ ಆಗ್ತದೆ. ಅಷ್ಟೇ, ನೋಡೋಣ, ಮುಂದಕ್ಕೆ ಕಾದು ನೋಡೋಣ.